ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ BP ಸ್ವಲ್ಪ ಐ ಇತ್ತು. ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ. ಆನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮಾಡಿದ್ದೇನೆ. ಆನಂತರ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಆನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕಂದರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮಾತ್ರ ಇದೆ. ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಪ್ ಟು 7 yearsವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು, ಬಂಧಿಸಬೇಕು, ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಆನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕಂದರೆ ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಸರ್, ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದರೆ ಇದು ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ. ಆನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ. ಯಾಕಂದರೆ ಇದು ತಿಮರೋಡಿ ಪರ ವಕೀಲರು ಮಾತನಾಡ್ತಾ ಇದ್ರು ಏನು ಎತ್ತ ಅಂತ ಹೇಳಿ. ಚರ್ಚೆ ಮಾಡ್ತಾ ಹೋಗ್ತೀನಿ, ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಸರ್, ತಿಮರೋಡಿ ಪರ ವಕೀಲರು ಮಾತನಾಡ್ತಾರೆ, ಅವರು ಕಾನೂನು ರೀತಿ ಏನೇನಿದೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದೀವಿ, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ಸೈಟೇಷನ್ಸ್ ಅನ್ನ ನಾವು ಉಲ್ಲೇಖ ಮಾಡಿದೀವಿ ಅನ್ನೋದನ್ನ ಮಾತನಾಡ್ತಾ ಇದ್ರು ಅವರ ವಕೀಲರು. ಎಸ್ ಸರ್, ಲೆಟ್ಸ್ ಗೋ ವಿತ್ ಅವರ್ ಡಿಸ್ಕಷನ್ಸ್. ಸೊ ದಿನ ಕಾನೂನಿನ ಒಂದು ಸಂಕೋಲೆ ಇವರಿಗೆ ಬಿಗಿ ಆಗ್ತಾನೆ ಹೋಗ್ತಾ ಇದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾವತ್ತಾದ್ರೂ ಒಂದಿನ ಕಾನೂನಿನ ಅಡಿಯಲ್ಲಿ ಈ ಧರ್ಮ ವಿರೋಧಿ ಕೆಲಸಗಳು ಏನಿದಾವೆ ಅಥವಾ ಈ ದೇಶದ್ರೋಹಿ ಕೆಲಸಗಳು ಅಥವಾ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನೇ ಇದ್ರೂ ಕೂಡ ಎಲ್ಲವೂ ಒಂದಲ್ಲ ಒಂದು ಸಲ ಲಾ ಅಂಡರಲ್ಲಿ ಬರಲೇಬೇಕು ಅನ್ನೋದಕ್ಕೆ ಈ ಮತ್ತೊಮ್ಮೆ ಇದು ಪ್ರೂವ್ ಆಗಿದೆ ಸರ್. ಸಿಂಧೂರ, ಇಲ್ಲಿ ವೆರಿ ಕ್ಲಿಯರ್. ತಿಮರೋಡಿ ತಾನು ಅರಮನೆ ಅಂತ ಕಟ್ಕೊಂಡಿದ್ದಾನಂತ ಏನು ಹೇಳ್ತಾ ಇದ್ದಲ್ವಾ, ಅದು ಯಾವುದರ ಬೀಡು ಆಗಿತ್ತಂದ್ರೆ ಕ್ರಿಮಿನಲ್ಗಳನ್ನು ಸೇರಿಸ್ಕೊಂಡ್ಬಿಟ್ಟು ಕ್ರಿಮಿನಲ್ಗಳು ಅಲ್ಲೇ ವಾಸ ಮಾಡ್ತಾ ಇದ್ದಿದ್ದು, ಪ್ಲಸ್ ಒಂದು 4-5 ಅಡ್ವೊಕೇಟ್ಗಳು ಅಲ್ಲೇ ವಾಸ ಮಾಡಿಸ್ಕೊಂಡು ಒಂದು 50 ಪುಡಾರಿಗಳನ್ನು ಅಲ್ಲಿ ಇಟ್ಕೊಂಡ್ಬಿಟ್ಟು ಅವನೊಂಥರ ತಾನು ಅರಮನೆಯಲ್ಲಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಅದೇ ಒಂದು ಮಟ್ಟಣ್ಣವರು, ನೀವು ನೋಡ್ತಾ ಇದ್ರಿ ಮಟ್ಟಣ್ಣವರು ಅಂತ ಅವನು. ಆದರೆ ಈಗ ನೀವು ಹೇಳಿದ್ರಲ್ಲ 14 days ಕಸ್ಟಡಿ ಅಂತ ಅಲ್ಲ, ಇಟ್ ಈಸ್ 14 days ನ್ಯಾಯಾಂಗ ಬಂಧನ ಏನಿದೆ ಅದು ನಾರ್ಮಲಿ ಒಬ್ಬನಿಗೆ ಜೈಲಿಗೆ ಕಳಿಸುವಾಗ 14 ದಿನ ನ್ಯಾಯಾಂಗ ಬಂಧನ ಕೊಡ್ತಾರೆ. ಪುನಃ ಅವನಿಗೆ ಬೈನ್ ಆಗಿಲ್ಲ ಅಂದರೆ ಪುನಃ 14 ದಿನ ಕಂಟಿನ್ಯೂ ಮಾಡ್ತಾರೆ. ಇಟ್ ಈಸ್ ಆಲ್ವೇಸ್ 14 days. ಆದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಬೈಲ್ ಅಪ್ಲಿಕೇಶನ್ ಯಾವುದು ರೆಗ್ಯುಲರ್ ಬೈಲಿಗೋ ಇಂಟ್ರೀಮ್ ಬೇಲ್ಗೆ ಏನಾದರೂ ಇವರು ಅಪ್ಲಿಕೇಶನ್ ಹಾಕಿದ್ರೆ, ಇವತ್ತು ಇಂಟ್ರೀಮ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅದನ್ನು ರಿಜೆಕ್ಟ್ ಮಾಡಿರ್ತಾರೆ. ಈಗ ಇವರು ರೆಗ್ಯುಲರ್ ಬೇಲನ್ನು ಮೂವ್ ಮಾಡಿರ್ತಾರೆ. ಅಂದರೆ 23ನೇ ತಾರೀಕಿಗೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಅರ್ಜಿ ವಿಚಾರಣೆಗೆ ಬಂದಾಗ ಅಬ್ಜೆಕ್ಷನ್ ಅಂದರೆ PP ಕಡೆಯಿಂದ ಪೊಲೀಸ್ ಕಡೆಯಿಂದ ಅಬ್ಜೆಕ್ಷನ್ ಹಾಕಬೇಕಾಗತ್ತೆ. ಇವನ್ 23ಕ್ಕೇನೋ ಹಾಕ್ಬೋದು, ಅಥವಾ ಇನ್ನೊಂದು 2 ದಿನ ತಗೊಂಡು 25-26ಕ್ಕೆ PP ಅವರು ಏನಾದರೂ ಆರ್ಗ್ಯುಮೆಂಟ್ ಮಾಡಿ ಅಬ್ಜೆಕ್ಷನ್ ಹಾಕಿದ್ರೆ ಅದರ ಮೇಲೆ ಆರ್ಗ್ಯುಮೆಂಟ್ ಆಗಬೇಕು. ಅದರ ಮೇಲೆ ಬೈಲ್ ಹಿಯರಿಂಗ್ ಆಗುತ್ತೆ, ವೆದರ್ ಬೈಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಆರ್ ನಾಟ್. ಆದರೆ ಈಗಿನ ನಿಮ್ಮ ಏನು ನಮಗೆ ಬಂದ ಮಾಹಿತಿ ಏನಿದೆ ಅಲ್ವಾ, ಈಗಿನ ಆರ್ಡರ್ ಪ್ರಕಾರ 3 ದಿನ ಏನಿದೆ ಅಲ್ವಾ, ಈಗಾಗಲೇ ಒಂದು ಚೊಂಬು, ಒಂದು ತಟ್ಟೆ, ಒಂದು ಬೆಡ್ಶೀಟು ಹಿರಿಯಡ್ಕ ಜೈಲಲ್ಲಿ ಮಹೇಶ್ ತಿಮರೋಡಿಗೆ ರೆಡಿಯಾಗಿದೆ. ತಾನು ಸ್ವಾತಂತ್ರ್ಯ ಹೋರಾಟಗಾರನ ಥರ ಪೋಸ್ ಕೊಡ್ಕೊಂಡು ಬೆಳಗ್ಗೆ ಮಾನ ಮರ್ಯಾದೆ ಇಲ್ಲದೆ ಬರ್ತಾ ಇದ್ದಲ್ವಾ, ಈಗ ನ್ಯಾಯಾಂಗ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿದೆ. ನಂಬರ್ 1. ನಂಬರ್ 2, ನೀವು ಯಾವಾಗಲೂ ಕೊಡ್ಕೊಳ್ಳಿ. ಇವತ್ತು ಅವನು ಕಾರಲ್ಲಿ ಕೂತ್ಕೊಂಡಾಗ ಒಂದು ಬೊಬ್ಬೆ ಹೊಡಿತಾ ಇದ್ದ, ನನ್ನನ್ನು ಮರ್ಡರ್ ಮಾಡ್ತಾರೆ, ರಾಜ್ಯ ಸರ್ಕಾರವೇ ಕಾರಣ. ಇವನು ಎಂಥವನ್ರಿ, ಇವನನ್ನು ಯಾಕ್ರಿ ಮರ್ಡರ್ ಮಾಡ್ತಾರೆ?
ಇವನನ್ನು ಎಲ್ಲರೂ ಇಷ್ಟರವರೆಗೆ ಮೆಂಟಲ್ ಅಂತ ಹುಚ್ಚು ನಾಯಿ ಅಂತ ಬಿಟ್ಟುಬಿಟ್ಟಾರೆ. ಇಷ್ಟರವರೆಗೆ ನಾಯಿ ಅಂತ ಬಿಟ್ಟುಬಿಟ್ಟಿದ್ರು. ಈಗ ಗೊತ್ತಾಗಿದೆ ಇದು ಹುಚ್ಚು ನಾಯಿ, ಇದು ಖಾಲಿ ನಾಯಿ ಅಲ್ಲ ಅಂತ. ಏನೋ ಒಂದು ನಾಯಿ ಬೊಗಳ್ತಾ ಇದೆ, ಬಿಟ್ಟುಬಿಡುವ ಅಂತ ಎಲ್ಲ ಜನರು ಬಿಟ್ಟುಬಿಟ್ಟಿದ್ರು, ಸರ್ಕಾರವೇ ಬಿಟ್ಟುಬಿಟ್ಟಿತ್ತು, ಪೊಲೀಸವರು ಬಿಟ್ಟುಬಿಟ್ಟಿದ್ರು, ನ್ಯಾಯಾಂಗವು ಏನೋ ನಾಯಿ ಬೊಗಳುತ್ತೆ ಬಿಟ್ಬಿಟ್ರಿ ಅಂತ ಎಲ್ಲ ನಾಯಿಗಳನ್ನ ತಗೊಂಡು ಬಂದು ನ್ಯಾಯಾಂಗಕ್ಕೆ ಹಾಕ್ಲಿಕ್ಕಾಗತ್ತಾ ಅಂತ ತಿಳ್ಕೊಂಡಿರ್ಬೋದು. ಆದರೆ ಕಾಲಕ್ರಮೇಣ ಮೀರ್ತಾ ಬಂದಂಗೆ ಇವನ ಆಕ್ಟಿವಿಟಿಗಳು, ಇವನ ಪ್ಲ್ಯಾನ್ಗಳು, ಇವನ ಕ್ರಿಮಿನಲ್ ಐಡಿಯಾಗಳು ಯಾವಾಗ ಈ ಬುರುಡೆ ಹೊರಗಡೆ ಬಂತು ನೋಡಿ, ಎಲ್ಲರಿಗೂ ಗೊತ್ತಾಯಿತು ಇವನೊಬ್ಬ ಧರ್ಮದ್ರೋಹಿ, ಇವನೊಬ್ಬ ಸಮಾಜಕ್ಕೆ ಒಬ್ಬ ದ್ರೋಹಿ, ಇವನು ಧರ್ಮ ನಿಂದಕ, ಇವನಂತ ಹುಚ್ಚು ಈ ನಾಯಿ ಮಾತ್ರ ಅಲ್ಲ, ಇವನು ಹುಚ್ಚು ನಾಯಿ, ಇವನು ಸಮಾಜದ ಒಳಗಡೆ ಇರಲಿಕ್ಕೆ ಲಾಯಕ್ ಅಲ್ಲ ಅನ್ನುವ ಸ್ಥಿತಿಗೆ ಬರ್ತಾರೆ. ನೀವು ನೋಡಿ ಮೊನ್ನೆ ತಾನೇ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ಬಿಡ್ತೀನಿ. ಎಸ್, ಬೇಕಾಬಿಟ್ಟಿ ಯೂಟ್ಯೂಬರ್ ಸಮೀರ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಬೇಕಾಬಿಟ್ಟಿ ಯೂಟ್ಯೂಬರ್ ಇದ್ನಲ್ಲ ಈ ಸಮೀರ್, ಇವನ್ಗೂ ಈಗ ಸಂಕಷ್ಟ ಎದುರಾಗಿದೆ. ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನಿಲ್ದಿರೋ ಕಳ್ಳಾಟ ಆಡ್ತಾ ಇದ್ದಾನೆ. ಬಂಧನದ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾನೆ ಯೂಟ್ಯೂಬರ್ ಸಮೀರ್. ಇವತ್ತು ಬೆಂಗಳೂರಿನ ಅವನ ಮನೆಯನ್ನ ಪೊಲೀಸರು ಸುತ್ತುವರೆದಿದ್ರು. ಮನೆಯಲ್ಲಿ ಇರಲಿಲ್ಲ, ಎಸ್ಕೇಪ್ ಆಗಿದ್ದ. 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಅಪಪ್ರಚಾರದ ವಿಡಿಯೋ ಮಾಡಬಾರದು ಅಂತ ಸಮೀರ್ಗೆ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಜನರನ್ನ ಎತ್ಕಡ್ತಾ ಇದ್ದ ಸಮೀರ್ಗೆ ಹಾಜರಾಗೋದಕ್ಕೆ ಯಾಕೆ ಹಿಂಜರಿಕೆ? ವಿಚಾರಣೆಗೆ ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡ್ಬಿಟ್ಟು ಏನು ಈತನೇ ಹೋಗಿ ಆ ದೃಶ್ಯಗಳನ್ನ ನೋಡ್ದ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ ಏನ್ ಪ್ರಾಬ್ಲಮ್ಮು? ಈಗ ಹೇಳಿ ತರ ಪೊಲೀಸರು ಕೈಗೆ ಸಿಗದೆ ಎಸ್ಕೇಪ್ ಆಗ್ತಿರೋದು ಏನಕ್ಕೆ? ಧರ್ಮಸ್ಥಳಕ್ಕೆ ವಿಚಾರಣೆಗೆ ಹೋಗಪ್ಪ ಅಂತ ಹೇಳಿದ್ರೆ ಭಯ ಅಂತೆ. ವಿಚಾರಣೆ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನಿಲ್ದಿರೋ ಆಟಗಳನ್ನ ಆಡ್ತಾ ಇದ್ದಾನೆ. ಎಸ್ ಸರ್, ಸಮೀರ್ ವಿಚಾರಕ್ಕೆ ಬರೋದಾದ್ರೆ ಈಗ ನೋಡಿ, ತಿಮರೋಡಿ ಅರೆಸ್ಟ್ ಆಗಿದ್ದಾಯ್ತು. ಈಗ ಸಮೀರು ಬೇಲ್ ಮೇಲೆ ಇದ್ದಾನೆ. ನೆಕ್ಸ್ಟ್ ಮಟ್ಟಣ್ಣ ಅವರು, ಅವನ ಕತೆನೂ ಅವ್ರದ್ದು ಏನು ಬಹಳಷ್ಟು ದೂರ ಏನಿಲ್ಲ, ಅವ್ರ ದಿನ ಬರೋದು ಕೂಡ. ಈತ ಕುತ್ಕೊಂಡು ಈತನ ಮಾತುಗಳು, ಅವನ ಎಕ್ಸ್ಪ್ರೆಷನ್ನು, ಅವನ ಎಕ್ಸ್ಪ್ಲೇನ್ ಮಾಡೋ ರೀತಿ, ಬಹುಶಃ AI ವಿಡಿಯೋ ಬಂದಾಗ ಸರ್ ಪ್ರತಿಯೊಬ್ರು ಆಲ್ಮೋಸ್ಟ್ 95% ಆಫ್ ದ ಜನ ಹೌದಾ ಧರ್ಮಸ್ಥಳದಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತ ಅಂತ ನಂಬಬಿಟ್ಟಿದ್ರು. ಯಾಕೆಂದ್ರೆ ಅಷ್ಟು ಕ್ಲೀನ್ ಆಗಿ ನರೇಷನ್ ಮಾಡಿದ್ದ ಅವನು. ಈತನಿಗೆ ಇವಾಗ ಪೊಲೀಸರ ಹತ್ರ ವಿಚಾರಣೆಗೆ ಹೋಗೋದಕ್ಕೆ ಭಯ ಅಂತೆ. ಧರ್ಮಸ್ಥಳಕ್ಕೆ ಹೋದ್ರೆ ಇವನಿಗೆ ಜೀವ ಭಯ ಇದೆಯಂತೆ. ಇವನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವಿಚಾರಣೆ ಎದುರಿಸ್ತಾನಂತೆ. ಮತ್ತೆ ಧರ್ಮಸ್ಥಳಕ್ಕೆ ಹೋಗಲ್ವಂತೆ. ಮತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡಕ್ಕೆ ಏನ್ ಯೋಗ್ಯತೆ ಇದೆ ಸರ್ ಇವನ್ಗೆ? ಸಿಂಧೂರ ಇವನೊಬ್ಬನೇ ಅಲ್ಲ, ಇವನು ಒಬ್ಬನೇ ಲಫಂಗ ಯೂಟ್ಯೂಬರ್ ಅಲ್ಲ, ಇನ್ನೂ ಹಲವರು ಇದ್ದಾರೆ. ಮೊನ್ನೆ ಕೆಲವರಿಗೆ ಯಾವ ರೀತಿಯ ಧರ್ಮದ ಗೂಸ ಬಿದ್ದಿತ್ತು ಅಂತ ನಾವೆಲ್ಲ ನೋಡಿದ್ದೀವಿ. ಬದುಕಿದೆ ಬಡ ಜೀವ ಅಂತ ಹೋಗ್ಬಿಟ್ಟು ಅಡ್ಮಿಟ್ ಆಗುವವರೆಗೆ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಅಲ್ಲಿನ ಭಕ್ತರು, ಅಲ್ಲಿನ ಗ್ರಾಮಸ್ಥರು ಸೇರ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತಿದೆ. ಈ ಒಂದು ಚಟ ಹತ್ಕೊಂಡ್ಬಿಟ್ಟಿತ್ತು ಇವರಿಗೆಲ್ಲ. ವ್ಯೂವರ್ಸ್ ಆಗ್ತಾರೆ, ನಮಗೆ ಏನೋ 4 ಕಾಸು ಬರುತ್ತೆ ಅನ್ನೋ ಮಟ್ಟಕ್ಕೆ ಏನು ಬೇಕಾದರೂ, ಯಾರ ಬಗ್ಗೆ ಎಲ್ಲೂ ಬೇಕಾದರೂ ಯಾವುದೇ ಪುರಾವೆಗಳಿಲ್ಲದೆ, ನಮಗೆ ಯಾವುದೇ ಲಂಗು ಲಗಾಮಿಲ್ಲ, ನಮಗೆ ನಾವು ಯಾವ ಲಾಗ್ ಅಂಡರಲ್ಲೂ ಬರಲ್ಲ, ನಾವು ಏನು ಬೇಕಾದರೂ ಇವತ್ತೊಂದು ಯೂಟ್ಯೂಬ್ ಡಿಲೀಟ್ ಮಾಡೋದು, ನಾಳೆ ಇನ್ನೊಂದು ಕ್ರಿಯೇಟ್ ಮಾಡೋದು, ಯಾರ ಬಗ್ಗೆ ಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ದಿಮಾಕ್ ಇತ್ತಲ್ಲ, ಈ ದಿಮಾಕು ಕರಗಲಿಕ್ಕೆ ಶುರುವಾಗಿದೆ ಈಗ ಆ ಗೂಸ ಬಿದ್ದ ನಂತರನೇ ಸ್ವಲ್ಪ ದಿಮಾಕು ಕರಗಿದೆ. ಗಿರೀಶ್ ಮಟ್ಟಣ್ಣನವರು ಒಂದು ಪೋಸ್ಟ್ ಹಾಕ್ತಾರೆ, ಏನಂತಂದ್ರೆ ನ್ಯಾಯದೂತ ಅಂತೆ, ನ್ಯಾಯದ ದೂತ ಸಮೀರ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅವರು ಹೊರಟಿರೋದು, ಇದು ಬಹಳ ದುರಂತ, ನಾವು ಯಾವ ರಾಜ್ಯದಲ್ಲಿದ್ದೀವಿ, ಕುರುಡು ಕಾಂಚಾಣ ತಾಂಡವ ಆಡ್ತಾ ಇದೆ ಅಂತ ಆ ಗಿರೀಶ್ ಮೆಟ್ಟಣ್ಣನವರಿದಾನಲ್ಲ ಸರ್, ಅವನೊಂದು ಪೋಸ್ಟ್ ಹಾಕ್ತಾನೆ ನ್ಯಾಯದೂತ ಅಂತ. ನೋಡ್ರಿ, ಅವನಿಗೆ ನ್ಯಾಯ ದೂತ ಆಗಿರ್ಬೋದು. ಈಗ ನಿನ್ನೆ ಒಬ್ಬ ಮಾಸ್ಕ್ ಮ್ಯಾನ್ ಬಂದು ಕೂತ್ಕೊಂಡಿದ್ದ, ಅವನೇನು ಹೇಳ್ದ, ಗಿರೀಶ್ ಮಟ್ಟಣ್ಣವರೊಬ್ಬ ಸಲಿಂಗ ಕಾಮಿ ಅಂತ ಹೇಳ್ದ. ಅವನಿಗೆ ಹುಡುಗರನ್ನ ಕಂಡ್ರೆ ಇಷ್ಟ, ಅವನೊಬ್ಬ ಸಲಿಂಗ ಕಾಮಿ, ಅವನಿಗೂ ಸಮೀರ್ಗೂ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಅದೆಲ್ಲ ನಾವು ಹೇಳಲಿಕ್ಕಾಗಲ್ಲ. ಅವನ ಪರ್ಸೆಪ್ಷನಲ್ಲಿ ಅವನು ನ್ಯಾಯ ದೂತನೂ ಆಗಿರ್ಬೋದು ಅವನಿಗೆ, ಅಥವಾ ಅವನಿಗೆ ಏನೋ ಒಂದು ಪಾರ್ಟ್ನರು ಆಗಿರ್ಬೋದು, ಅದು ನಮಗೆ ಬೇಡ. ಬಟ್ ಹಿಯರ್ ನ್ಯಾಯ ದೂತ ಇದಲ್ವಾ ಟುಡೇ. ನನಗೆ ಏನು ಖುಷಿ ಗೊತ್ತಾ, ನನಗೆ ಒಂದೇ ಖುಷಿ, ನಾವು ಸಮೀಕ್ಷೆ ಸೌಜನ್ಯ ಅಂತ ಹೇಳಿದ್ವಿ 2 ವರ್ಷದ ಹಿಂದೆ. ಕ್ಷಮಿಸಮ್ಮ ನಮ್ಮನ್ನು, ಇಂತಹ ದೂರ್ತರು, ಇಂತಹ ಮುಟ್ಟಾಳರು, ಇಂತಹ ಲಫಂಗರು, ಇಂತಹ ಪಟಿಂಗರು, ಸಮಾಜ ದ್ರೋಹಿಗಳು ನಿನ್ನ ಒಂದು ಸಾವನ್ನು, ನಿನ್ನ ಒಂದು ನಿನಗಾದ ಆ ಕಷ್ಟವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನೇನು ಮಾಡ್ತಾ ಇದ್ದಾರಮ್ಮ. ನಿನಗೆ ನ್ಯಾಯ ಸಿಕ್ಕುವುದನ್ನು ಕೋರ್ಟಲ್ಲಿ ತಪ್ಪಿಸಿದ್ರಮ್ಮ, ನೀವು ಕ್ಷಮಿಸು ಅಂತ. ಅದರಲ್ಲಿ ಮೊದಲ ಕ್ರಿಮಿನಲ್ KD ನಂಬರ್ 1, ಕ್ರಿಮಿನಲ್ ನಂಬರ್ 1 ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇದೇ ಪಟಿಂಗ. ನಾನು ಹೇಳ್ತಾ ಇದ್ದೀನಲ್ಲ, ಮಹೇಶ್ ತಿಮರೋಡಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ನನಗೆ ವಿ ಆರ್ ನಾಟ್ ಎ ಸ್ಯಾಡಿಸ್ಟ್, ಬಟ್ ಇವತ್ತು ನಮಗೆ
ಧರ್ಮ ಇದೆ, ದೇವರಿದ್ದಾನೆ, ನ್ಯಾಯಾಂಗ ಮಂಜುನಾಥ ಇದ್ದಾನೆ, ನ್ಯಾಯಾಂಗ ಇದೆ, ವ್ಯವಸ್ಥೆ ಇದೆ. ಭಾರತದಲ್ಲಿ ಒಂದು ಸಂವಿಧಾನ, ಇವನೇ ಹೇಳ್ತಾ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಆ ಗ್ರೇಟ್ ಸಂವಿಧಾನ ಇದೆ. ಮತ್ತೆ ಫಂಡಮೆಂಟಲ್ ರೈಟ್ ಅಂತ ಮಾತಾಡ್ತಾನಲ್ಲ, ಫಂಡಮೆಂಟಲ್ ರೈಟ್ ಏನಂತ ಇವತ್ತು ಅವನಿಗೆ ಮುಟ್ಟಿ ತೋರಿಸಿದೆ ನಮ್ಮ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ. ನಾನು ಹೇಳ್ತಾ ಇದ್ದೀನಿ, ದಿನ ನಾ ಕಾಯ್ತಾ ಇದ್ರಿ ಎಲ್ಲರೂ. ನಾನು ಹೇಳಿದಲ್ವಾ, ಈ ನಾಯಿಗೆ ಎಲ್ಲರೂ ಅನ್ಸ್ಕೊಂಡಿದ್ದು ಇವನಿಗೆ ಯಾರು ಮಾತಾಡಲ್ಲ ಅಂತ. ನಿನ್ನೆ ನಾನು ಹೇಳ್ತಿದ್ದೀನಿ ಕೇಳಿ. ನಿನ್ನೆ ಅವನು ಒಂದು ಯಾರ ಹತ್ರ ನಾನು ನಿಮಗೆ ಅದನ್ನು ರಿವೀಲ್ ಮಾಡ್ತೀನಿ. ಅವನು ಹೇಳ್ತಾ ಇದ್ದ, SITಯಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಸ್ಪೆಷಲ್ ಕೋಣೆ ಮಾಡಲಾಗಿದೆ, ಅದರಲ್ಲಿ ಬೆಡ್ಗಳನ್ನು ಮಾಡಲಾಗಿದೆ, ಪಾತ್ರೆ ಪಗಡೆಗಳು ಬಂದಿದ್ದಾವೆ, ಇನ್ನು ಕ್ಯೂ ಅಲ್ಲಿ ಅರೆಸ್ಟ್ ಆಗುತ್ತೆ, ಅಡಿಗೆ ಭಟ್ಟನನ್ನು ಕರ್ಕೊಂಡ್ ಬಂದವ್ರೆ, ಸಾಮಾನು. ಅದು ಯಾರಿಗೆ ಅಂತ ಇವನಿಗೆ ಗೊತ್ತಿರಲಿಲ್ಲ ನೋಡಿ. ಇವನ ಫಸ್ಟ್ ವಿಕೆಟ್ ನಾನು ಹೇಳಿದಲ್ವಾ, ಲೈನ್ ಶುರು ಆಗಿದೆ. ಇನ್ನು ಲೈನ್ ಎಲ್ಲಿವರೆಗೆ ಇರಬೇಕಂದ್ರೆ ಸ್ಪೆಷಲ್ ಇವರಿಗೆ ಒಂದು ಸೆಲ್ಲೆ ಕ್ರಿಯೇಟ್ ಮಾಡಬೇಕಾಗ್ಬೋದು. ಇಟ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ನಾಟ್ ಎ ಜೋಕ್. ಇವತ್ತು ಅವನ ಇದನ್ನ ನೋಡಿ, ಮಟ್ಟಣ್ಣವರ ಇಷ್ಟು ಆದ ಮೇಲೆ ಅವನ ಸ್ಟೈಲ್ ನೋಡ್ರಿ, ಡ್ರಗ್ಗಿಸ್ಟ್ ಅಂತ ಹೇಳ್ತಾರೆ. ನಿನ್ನ ಅವನೊಬ್ಬ ಹೇಳ್ತಾ ಇದ್ದ, ಅವನು ಡ್ರಗ್ ತಗೊಂಡು ಆಡ್ತಾನೆ ಸರ್, ಅವನಿಗೆ ಪುಕ್ಲ ನನ್ನ ಮಗ, ಅವನ ಎದುರುಗಡೆ ಅದು ನಂಗೆ ಗೊತ್ತಿದೆ, ಅವನಿಗೆ ಎದುರುಗಡೆ ಬರಲಿಕ್ಕೆ ಧೈರ್ಯ ಇಲ್ಲ ಅಂತ. ಅವನಿಗೆ ಎದುರುಗಡೆ ಬರಲಿಕ್ಕೆ ಧೈರ್ಯ ಇದ್ರೆ ನಮ್ಮ ಕ್ಯಾಮ್ರಾವನ್ನು ಒಂದಿನ ಆದ್ರೂ ಬಂದು ಪವರ್ ಟಿವಿಯಲ್ಲಿ ಅವ್ನು ಫೇಸ್ ಮಾಡ್ತಾ ಇದ್ದ. ಅಥವಾ ಇವರು ಷಂಡ್ರಲ್ಲ ಅಂದ್ರೆ, ಇವರು ಶಿಖಂಡಿಗಳಲ್ಲ ಅಂದ್ರೆ, ಇವರು ಯೂಟ್ಯೂಬ್ಗಳಲ್ಲಿ ಯಾರ್ದೋ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಕೂತ್ಕೊಂಡು, ಎಲ್ಲೋ ಕೂತ್ಕೊಂಡು, ತೋಟದಲ್ಲಿ ಕೂತ್ಕೊಂಡು ಕದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ. ಇವರು ಸ್ಟ್ರೈಟ್ ಅವೇ ಬಂದು ಒಂದು ಯಾವುದೋ ಒಂದು ನಮ್ಮ ಚಾನಲ, ಇನ್ನೊಂದು ಚಾನಲ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಸ್ಟ್ರೈಟ್ ಆಗಿ ಅಟೆಂಡ್ ಮಾಡ್ತಾರೆ. ಹೌದಪ್ಪ, ನಮ್ಮ ಹತ್ರ ಇದೆ, ನಾವು ನೋಡ್ತೀವಿ. ಈಗ ಬುರುಡೆ ತಿಮ್ಮನ ಕಥೆನೂ ನೋಡಿದ್ವಿ, ಸುಜಾತ ಆಂಟಿಯ ಕಥೆನೂ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಇವರು ಕಂಪ್ಲೀಟ್ ಉಲ್ಟಾ ಹೊಡಿತಾ ಇದ್ದಾರೆ ಸರ್. ಮೊದಲು ನನ್ನ ಮಗಳ ಬಗ್ಗೆ ಎಲ್ಲ ಸಾಕ್ಷಿ ಇದೆ ಅಂತ ಹೇಳ್ತಿದ್ದವರು ಇವತ್ತು ಹೇಳ್ತಾರೆ ನನ್ನ ಮಗಳ ವಿಚಾರವಾಗಿ ಎಲ್ಲಾ ಸಾಕ್ಷಿಗಳು ಸುಟ್ಟು ಹೋಗ್ಬಿಟ್ಟಿದೆ. ಯಾವ ತಾಯಿ ತಾನೇ ತನ್ನ ಮಗಳಿಗೆ ಸಂಬಂಧಪಟ್ಟ ಒಂದು ಸಾಕ್ಷಿನೂ ಇಟ್ಕೊಳ್ಳದೆ ಇರ್ತಾಳೆ ಸರ್? ಈ ಟೆರರಿಸ್ಟ್ಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡಬಹುದು, ಈ ಮಾವೋವಾದಿಗಳು ಮತ್ತೆ ಈ ನಕ್ಸಲೈಟ್ ಅನ್ನು ಯಾವ ರೀತಿ ರೆಡಿ ಮಾಡಬಹುದು, ಯಾವ ರೀತಿಯಾಗಿ ಅವರು ತನ್ನನ್ನೇ ತಾನು ಆತ್ಮಾಹುತಿ ದಾಳಿ ಮಾಡಿಕೊಂಡು ಸಾಯಿಸ್ಲಿಕ್ಕೆ ರೆಡಿ ಇರ್ತಾರೆ, ಅಂತಹ ಒಂದು ಟೀಮ್ ಇವ್ರ ಹತ್ರ ಇದೆ. ಯಾರನ್ನು ಈಗ ನೋಡಿ, ನೀವು ಬುರುಡೆ ಅವನನ್ನ ಬಗ್ಗೆನೂ ಮಾತಾಡಿದ್ರೆ, ನೀವು ಬುರುಡೆ ತಿಮ್ಮ ಯಾರಿದ್ದಾನೆ ಅವನ ಬಗ್ಗೆನೂ ಮಾತಾಡಿದ್ರೆ, ಅವನನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂದ್ರೆ ಈಗ ಅವನಿಗೆ ಗೊತ್ತಾಗಿದೆ, ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಇದರಿಂದ ಯಾಕೆ ಹೊರಗಡೆ ಬರೋದು, ಎಲ್ಲೋ ನನ್ನನ್ನೇ ಇವರು ಸಾಯಿಸ್ಬಿಡ್ತಾರೆ ಅನ್ನುವ ಭೀತಿಯಲ್ಲಿ ಅವರಿದ್ರೆ, ಇನ್ನೊಂದು ಕಡೆ ಇವತ್ತು ಎಲ್ಲೋ ಒಂದು ಜ್ಯೂಸ್ ಮಾರ್ಕೊಂಡು ಯಾವುದೋ ಫ್ರಾಡ್ ಆಗ್ಲಿ ಏನಾಗ್ಲಿ 50-60 ವರ್ಷದ ಒಂದು ಮಹಿಳೆ ಜೀವನ ಸಾಗಿಸಿದಾಳ, ಅವಳ ಜೀವನ ಯಾವ ರೀತಿಯಾಗಿರ್ಲಿ, ಅವಳನ್ನು ಕರ್ಕೊಂಡು ಬಂದು ಅವಳನ್ನು ಬ್ರೈನ್ ವಾಶ್ ಮಾಡಿ ಅವಳಿಗೆ ಒಂದು ಸ್ಕ್ರಿಪ್ಟ್ ಅನ್ನು ಕೊಟ್ಟು ಅವಳನ್ನು ನೀನು ಈ ರೀತಿಯೇ ಮಾತಾಡಬೇಕು ಅಂದ್ರೆ, ಅಲ್ಲಿ ಕಂಪ್ಲೇಂಟ್ ನೋಡಿ ಎಷ್ಟು ಬ್ಯೂಟಿಫುಲಿ ಈ ಒಂದು ಲೆಫ್ಟಿಸ್ಟ್ಗಳ ಪ್ಲಾನ್ ನೋಡಿ. ಅವಳು ಎಲ್ಲೂ ಯಾರು ಮರ್ಡರ್ ಮಾಡಿದೆ ಅಂತ ಹೇಳಲ್ಲ, ಎಲ್ಲೂ ಅವಳು ತನಗೆ ನನ್ನ ಮಗಳು ರೇಪ್ ಆಗಿದ್ದಾಳೆ ಅಂತ ಹೇಳಲ್ಲ, ಎಲ್ಲೂ ಅವಳು ಧರ್ಮಸ್ಥಳಕ್ಕೆ ಹೋಗವಳೆ, ಅಲ್ಲಿ ಸತ್ತವಳೆ, ಅಲ್ಲಿ ಅವರನ್ನು ಉಗ್ದಾಕವ್ರೆ. ಅವಳು ಏನಾದರೂ ಯಾವುದಾದ್ರೂ ಸ್ಕೆಲೆಟಿನ್ಗಳು ಸಿಕ್ಕಿದ್ರೆ ಅದರಿಂದ ನನಗೆ DNA ಟೆಸ್ಟ್ ಮಾಡಿ ಕೊಡಿ, ನಾನು ಅವಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ ಅಂತ ಹೇಳ್ತಾಳೆ ವೆರಿ ಕ್ಲಿಯರ್ಲಿ. ಯಾಕಂದ್ರೆ ಅಲ್ಲಿ ಏನಾದ್ರೂ ಬುರುಡೆ ಅಲ್ಲ, ಅಲ್ಲಿ UDR ಆದಾಗ ಹಲವು ಶವಗಳನ್ನು ಹೂತಾಕಲಾಗಿತ್ತು, ಮತ್ತೆ ಹಲವು ಏನು ಮೂಳೆಗಳನ್ನು ಇದಾಗಿತ್ತು. ಏನಾದ್ರೂ ಅಂತ UDR ಮಾಡಿದ ಬಾಡಿಗಳು ಸಿಕ್ಕಿದ್ರೆ ಇವಳು ಕೇಳಿದಂತಹ ರಿಕ್ವೆಸ್ಟ್ ಅನ್ನು DNA ಟೆಸ್ಟ್ ಮಾಡ್ಕೊಂಡು ಹೋದ್ರೆ ಇನ್ನೊಂದು 10 ವರ್ಷ ಈ ಕೇಸ್ ಜೀವಂತ ಆಗಿರುತ್ತೆ. ನಾವು 10 ವರ್ಷ ಇದನ್ನು ಏನೋ ಡ್ರ್ಯಾಗ್ ಮಾಡಬಹುದು ಅನ್ನುವ ಒಂದು ಹೌದು ಕನಸಿತ್ತು ಇವ್ರದ್ದು. ಆ ಕನಸನ್ನು ನಮ್ಮ ಎಸ್ ಪ್ಲೀಸ್ ಸರ್. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ವಿಚಾರಣೆ ಆದ ನಂತರ ಬುರುಡೆ ಅನಾಮಿಕ ಯಾರಿದ್ದಾನೆ, ಪ್ರತಿದಿನ SIT ವಿಚಾರಣೆ ಆದ್ಮೇಲೆ ತಿಮರೋಡಿ ಮನೆಗೆ ಹೋಗಿ ಈತನ ವಾಸ ಇತ್ತು ಅನ್ನೋದು ಬಟಾಬೈಲಾಗಿತ್ತು, ಅದು ಎಲ್ರಿಗೂ ಗೊತ್ತಿತ್ತು. ಈಗ ತಿಮರೋಡಿ ಅರೆಸ್ಟ್ ಆಗಿದಾರಲ್ಲ ಸರ್, ಇವನು ಎಲ್ಲೋಗಿರ್ತಾನೆ ಸರ್? ಈಗ ಇವನ್ ನೆಕ್ಸ್ಟ್ ಇವನ ಮಾರ್ಗದರ್ಶಕರು ಇವಾಗ ಏನ್ ಕತೆ? ನಾನು ಹೇಳಿದಲ್ವಾ, ತಿಮರೋಡಿ ಅರಮನೆ ಅಂತ ಅವನು ಬೀಡು ಅಂತ ಏನು ಕರೀತಾನಲ್ವಾ, ಅದು ಒಂದು ರೀತಿಯ ಕ್ರಿಮಿನಲ್ ಅಡ್ಡ. ನಾನು ಹೇಳ್ತಾ ಇದ್ದೀನಲ್ವಾ, ಅದು ಕ್ರಿಮಿನಲ್ ಆಕ್ಟಿವಿಟಿ ಆಗುವಂತಹ, ಈಗ ತಾಲಿಬಾನ್ ಅಲ್ಲಿ ಕೆಲವು ಏರಿಯಾಗಳಿರಲ್ವಾ, ಟೆರರಿಸ್ಟ್ಗಳನ್ನು ರೆಡಿ ಮಾಡ್ತಾರೆ ಅಂತ ಪ್ಲಾನ್ಗಳಾಗ್ತವೆ. ನಾನು ಹೇಳಿದಲ್ಲ, ಅಲ್ಲಿ ಕ್ರಿಮಿನಲ್ಗಳು, ಅದರೊಟ್ಟಿಗೆ ಕೆಲವು 4 ಲೀಗಲ್ ಅಡ್ವೊಕೇಟ್ಗಳನ್ನು ನಿನ್ನೆ ನೋಡಿ, ಇವತ್ತು ಬೆಳಿಗ್ಗೆ ಆಗುವಾಗ ಹೇಳುವಾಗಲೇ 2 ಅಡ್ವೊಕೇಟ್ 3 ಅಡ್ವೊಕೇಟ್ಗಳು ಅವನಿಗೆ ರೆಡಿ ಇರ್ತಾರೆ. ನಿಮ್ಗೆ ಯಾರು ಅಷ್ಟು ಬೇಗ ರೆಡಿ ನೋಡಿ, 100 ಮಕ್ಕಳು ರೆಡಿ ಇರ್ತಾರೆ, ಅಲ್ಲಿ ಹೆಂಗಸರು ರೆಡಿ ಇರ್ತಾರೆ. ಪೊಲೀಸ್ ಅವರು ನೋಡ್ರಿ, ಒಬ್ಬ ಟೆರರಿಸ್ಟ್ ಅನ್ನು ತಗೊಂಡು ಬರ್ಲಿಕ್ಕೆ 4-5 ಪೊಲೀಸ್ ಹೋಗಿ ಎತ್ತಕೊಂಡು ಬರ್ತಾರೆ. ಇವನಿಗೆ ಒಂದು 5 ಜೀಪು ರಿಸರ್ವ್ ಪೊಲೀಸು, ಇವನಿಗೆ ಅಲ್ಲಿ ಹೋಗ್ಬಿಟ್ಟು 4 ಬೂಟ್ಸ್ ಕಾಲಲ್ಲಿ ಓದ್ದು ಬಿಟ್ಟು ಇಟ್ಕೊಂಡು ಬರೋದು ಬಿಟ್ಬಿಟ್ಟು ಇವನಿಗೆ ಅಣ್ಣ ಬಾರಣ್ಣ ಅಂತ. ಯಾಕೆ ಗೊತ್ತಾ, ಇದರಲ್ಲಿ ಸೆನ್ಸಿಟಿವ್ ಆಗಬಾರ್ದು.
ಗೌರ್ಮೆಂಟ್ ಏನು ಗೊತ್ತಾ, ಇವನನ್ನು ಸ್ವಲ್ಪ ನಮ್ಮ ಬದಿಗೆ ಬರಲಿ, ಆಮೇಲೆ ಹೆಂಗೆ ರುಬ್ಬಿ ಇವನನ್ನು ಎಬ್ಬಿಸ್ಬೇಕಂತ ಎಲ್ಲರ ಜನಕ್ಕೆ ಗೊತ್ತಿದೆ. ನಾನು ಹೇಳಿದಲ್ವಾ, ಇವನಿಗೆ ಯಾವುದೋ ಒಂದು 2010 ಯಾರೋ ಹೇಳಿದ್ರಂತೆ ಸೌಜನ್ಯನ ಮರ್ಡರ್ ಆದ ದಿನ ರಾತ್ರಿ ಇವನು ಹೋದಂತೆ ಬೆಳ್ತಂಗಡಿ ಪೊಲೀಸ್ ಹತ್ರ ಹೋದರೆ ಯಾರೋ ಒಂದು ಪೊಲೀಸ್ ಇವನಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಓಡು ಮಹೇಶಣ್ಣ ಓಡು ಅಂತ ಹೇಳಿದ್ರಂತೆ. ಇವನು ಊಟ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಅಣ್ಣ ಊಟ ಬದುಕಿದ್ರೆ ಇನ್ನೊಮ್ಮೆ ಮಾಡ್ತೀಯ ಮಹೇಶಣ್ಣ, ನೀನು ಊಟ ಬಿಟ್ಟುಬಿಡು, ಓಡು ಮಹೇಶಣ್ಣ ಓಡು ಅಂತ ಹೇಳಿದ್ರಂತೆ. ಇವನು ಓಡ್ದಂತೆ, ಚಪ್ಪಲಿ ಕಾಲಿಲ್ಲದೆ ಓಡೋದಂತೆ. ಇವತ್ತು ಮತ್ತೆ 10 ದಿನ ಬಿಟ್ಟು ಬಂದಂತೆ. ಇವತ್ತು ನಾವೆಲ್ಲರೂ ಮೊನ್ನೆಯಿಂದ ಹೇಳ್ತಾ ಇದ್ವಿ, ಮಹೇಶಣ್ಣ ಓಡು ಮಹೇಶಣ್ಣ ಓಡು ಅಂತ. ನಾನು 10 ದಿನದಿಂದ ಹೇಳ್ತಾ ಇದ್ದೀನಿ ಇವನಿಗೆ, ಅಣ್ಣ ಓಡಣ್ಣ, ನೀನು ಓಡಣ್ಣ, ನಿನಗೆ ನಿಲ್ಲ, ಇಲ್ಲಿ ದಾರಿ ಇಲ್ಲ, ನಿನಗೆ ಉಜಿರೆ ಧರ್ಮಸ್ಥಳ ಬೆಳ್ತಂಗಡಿ ಆಗ್ತಾ ಇದೆ, ಮುಗ್ದಿದೆ, ಜನಗಳಿಗೆ ನಿನ್ನ ಅರಿವು ಆಗಿದೆ. ನಾನು ಇವತ್ತಿನಿಂದಲ್ಲ ಮೊನ್ನೆಯಿಂದ ಹೇಳ್ತೇನೆ, ಅಣ್ಣ ಓಡಣ್ಣ ಮಹೇಶಣ್ಣ, ನಿನ್ನ ಟರ್ನ್ ಬಂದಿದೆ ಅಂತ ಕೇಳಲಿಲ್ಲ. ಅದಕ್ಕೆ ಇವತ್ತು ಓದ್ದು ಒಳಗಡೆ ಹಾಕವ್ರೆ. ಈಗ ಅಲ್ಲಿ ಒಳಗಡೆ ಹಿರಿಯಡ್ಕದಲ್ಲಿ ಒಂದು ಚೊಂಬು ಒಂದು ಬಟ್ಲಿ ಇಟ್ಕೊಂಡು ಕೂತ್ಕೊಳ್ಳುವಾಗ, ಹೌದು ಶೆಟ್ರು ಹೇಳಿದ್ರು ಓಡಣ್ಣ ಅಂತ ಹೇಳಿದ್ರು, ನಾನು ಓಡಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಆದರೂ ಮಹೇಶಣ್ಣನಿಗೆ ಬರ್ಬೋದು. ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ಅಣ್ಣ ಮಟ್ಟಣ್ಣ ಓಡಣ್ಣ ಬೇಗ ನೀನು ಅಂತ ನೀವು ಹೇಳ್ತಾ ಇದ್ರಲ್ವಾ. ಇವತ್ತು ಸಮೀರಣ್ಣ, ಯಾಕಪ್ಪ ನೀವೇ ಹೇಳಿದ ಪ್ರಕಾರ ನೀನು AI ವಿಡಿಯೋ ಮಾಡುವನು, ನೀನು ಅತಿ ತಂತ್ರಜ್ಞಾನವನ್ನು ಬಳಸಿ, ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮುಲ್ಲಾ ನನ್ನ ಮಗನೇ ಕೂತ್ಕೊಂಡ್ಬಿಟ್ಟು ಬಾರಿ ಬಗ್ಗೆ ಭೀಮಾ ಅಂತ ಹೆಸರು ಬಿಟ್ಟು ಮಾಡುವನು. ಆ ದಂಬು, ಆ ಧೈರ್ಯ ಎಲ್ಲರಿಗೆ ಚಾಲೆಂಜ್ ಮಾಡುವನು. ಕೂತ್ಕೊಂಡ್ಬಿಟ್ಟು ಎಲ್ಲೋ ಯಾರ ಸೀರೆ ಪಕ್ಕ ಅಡಗಿಬಿಟ್ಟು ಕೂತ್ಕೊಂಡ್ಬಿಟ್ಟು ವಿಡಿಯೋ ಮಾಡಿ ಹಾಕುವ. ನೀನು ವಿಡಿಯೋ ಮೇಲೆ ವಿಡಿಯೋ, ಬನ್ರಿ ಅಲ್ಲಿ ಬನ್ರಿ ಇಲ್ಲಿ ಬನ್ರಿ ಅಂತ ದಮ್ ಕೊಡುವವನು ನೀನು. ಇವತ್ತು ಒಂದು ಸ್ಟೇಷನಲ್ಲಿ ಬಂದಿದೆ, ನೀನು ನ್ಯಾಯಯುತವಾಗಿ ಮಾಡಿದ್ರೆ, ನಿನ್ನ ಹತ್ರ ಡಾಕ್ಯುಮೆಂಟ್ಗಳಿದ್ರೆ ನೀನು ಇವತ್ತು ಉಜಿರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹಾಜರಾಗಬೇಕಿತ್ತು. ಸರ್, ಐ ಥಿಂಕ್ ನಾವು ಈ ಒಂದು ಪ್ರಕರಣ ಕಂಪ್ಲೀಟ್ ಕಳೆದ 12 ವರ್ಷಗಳ ವಿಚಾರಗಳು ತೆಗೆದುಕೊಂಡಾಗ ಏನು ಧರ್ಮಸ್ಥಳದ ಮೇಲೆ ಇವರು ಬೇಕಾಬಿಟ್ಟಿ ಮಾತುಗಳನ್ನಾಡಿ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದು, ಅಂದ್ರೆ ಬಿಡಿ ಕಂಟ್ರೋಲೇ ಇಲ್ಲ, ಲಿಮಿಟ್ ಇಲ್ದಂಗೆ ಏನು ಬಿಹೇವ್ ಮಾಡ್ತಾ ಇದ್ರು. ಪೊಲೀಸರ ಒಂದು ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಇದು 1-2 ಧರ್ಮಗಳ ನಡುವೆ, ಯಾಕೆಂದ್ರೆ ಸಮೀರ್ನನ್ನ ಬಳಸ್ಕೊಳ್ತಾರೆ ಇಲ್ಲಿ, ಮತ್ತೊಂದು ಧರ್ಮದ ಯುವಕನನ್ನ ಬಳಸ್ಕೊಳ್ತಾರೆ, ನಮ್ಮ ಅಂದ್ರೆ ಆ ಧರ್ಮಸ್ಥಳದ ವಿರುದ್ಧವಾಗಿ ಪ್ರಚೋದನೆ ಮಾಡೋದಕ್ಕೆ. 2 ಧರ್ಮಗಳ ನಡುವೆ ತಂದಿಟ್ಟು ತಮಾಷೆ ನೋಡುವಂತ ಕೆಲಸ ಮಾಡ್ತಾರೆ. ಬಹಳ ಸೂಕ್ಷ್ಮವಾದಂಥ ವಿಚಾರವನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಪೊಲೀಸರ ಪೇಷನ್ಸ್ ಇದೆಯಲ್ಲ ಸರ್, ಇಷ್ಟು ದಿನ ಅವರು ತಡ್ಕೊಂಡು ಮತ್ತೆ ಇಷ್ಟೆಲ್ಲ ಆದ್ರೂ ಅವನನ್ನ ಹ್ಯಾಂಡ್ಲ್ ಮಾಡಿ ಕರ್ಕೊಂಡು ಹೋದಂಥ ರೀತಿ, ಮತ್ತೆ ಸರ್ಕಾರ ಈ ವಿಚಾರವನ್ನ ಟ್ಯಾಕಲ್ ಮಾಡ್ತಾ ಇರೋ ರೀತಿಗೆ ಐ ಥಿಂಕ್ ತುಂಬಾ ಒಳ್ಳೆ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ ಸರ್ ಈ ಕ್ಷಣಕ್ಕೆ. ಇಲ್ಲ ರೀ, ಇದು ಒಳ್ಳೆ ರೀತಿಯಲ್ಲ, ರೀತಿ ಇನ್ನೂ ಶುರು ಆಗುತ್ತೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಸರ್ಕಾರ ಇಲ್ಲಿ ಅಥವಾ ಪೊಲೀಸ್ ಅಥವಾ ಇಲ್ಲಿ ಇನ್ಕ್ಲೂಡಿಂಗ್ ನಾವೆಲ್ಲರೂ ಇಲ್ಲಿ SITಯನ್ನು ಯಾಕೆ ವೆಲ್ಕಮ್ ಮಾಡಿದ್ದೀವಿ ಅಂದರೆ, ಇವನು ಇಡೀ ಜನರನ್ನು ಸೌಜನ್ಯ ಅನ್ನುವ ಒಂದು ಹೆಣ್ಣು ಮಕ್ಕಳ ಹೆಸರಲ್ಲಿ ಆ ಒಂದು ಇಮೋಷನಲ್ಲಿ, ಆ ತಾಯಿಯ ಕರುಳಿನ ಕೂಗಿನಲ್ಲಿ ಕಟ್ಟಾಕ್ಬಿಟ್ಟಿದ್ದ. ಜನಗಳು ಏನೋ ನಮ್ಮ ಮಹೇಶಣ್ಣ ಹೀರೋ, ನಮ್ಮ ಮಹೇಶಣ್ಣ ಭಾರಿ ದೊಡ್ಡ ಹೀರೋ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಆ ಜನಗಳ ಮನೆಯಿಂದ ಈ ಯೂಟ್ಯೂಬರ್ಗಳು, ಈ ವಾಟ್ಸಪ್ ಯೂನಿವರ್ಸಿಟಿ, ಈ ಫೇಸ್ಬುಕ್ಕು, ಈ ಇನ್ಸ್ಟಾಗ್ರಾಮ್ಗಳಲ್ಲಿ ತೋರಿಸ್ಬಿಟ್ಟು ಜನಸಾಮಾನ್ಯರು ಏನು ಮಾಡೋದು, ಪಾಪ ಅವ್ರಿಗೇನು ಗೊತ್ತಾಗಲ್ಲ, ನೋಡಿದ್ದನ್ನು ಸತ್ಯ ಅಂತ ಕಂಡವರು ಎಲ್ಲ ದಾರಿ ತಪ್ಪಿದ್ರು. ಅವರೆಲ್ಲರಿಗೆ ಇವನ ನಾಟಕ ಡ್ರಾಮಾಗಳನ್ನು ಎಳೆಯಾಗಿ ಬಿಚ್ಚಿಡಬೇಕಾದ್ರೆ ಇವನು ಹೇಳಿದ್ದನ್ನೇ ಗವರ್ಮೆಂಟ್ ಮಾಡ್ಲಿಕ್ಕೆ ಹೋಯ್ತು. SIT ಮಾಡ್ಬೇಕಂತ ಇವರೇ ಕೇಳ್ಕೊಂಡಿದ್ದು, ಲೆಫ್ಟಿಸ್ಟ್ಗಳೇ ಹೋಗಿ ಇಡೀ ದಿನ CM ಮನೆ ಬೆಂಚ್ ಏನೋ ಬಾಗಿಲು ಬಡ್ದಿದ್ದು. ಆದ್ರ ನಂತರ ನಮಗೆ ಡಾಕ್ಟರ್ ಪ್ರಣಬ್ ಮೊಹಂತಿ ಬೇಕಂತ ಕೇಳಿರೋದು, ಎಲ್ಲವನ್ನು ಅವರು ಅಗಿಬೇಕಂತ ಇಲ್ಲಿ ಅಗ್ದಿದ್ದು, ಅವರು GPR ತರಬೇಕಂದ್ರೆ GPR ತಂದಿದ್ದು, ಎಲ್ಲ ಮಾಡಿ ಜನಗಳ ಕಣ್ತೆರೆಸ್ತು. ಸರ್ಕಾರ ಮತ್ತೆ SIT ಏನು ಮಾಡ್ತಂದ್ರೆ ಮೊದಲ ಕೆಲಸ ನೋಡಿ, ನಿಮ್ಮ ಕಣ್ಣು ಈಗಲಾದರೂ ತೆರೀರಿ, ಇದು ನಾಯಿ ಅಲ್ಲ, ಇದು ಹುಚ್ಚು ನಾಯಿ, ಇದು ಧರ್ಮದ ಹೋರಾಟ ಅಲ್ಲ, ಇದು ಧರ್ಮದ್ರೋಹಿ, ಇವನು ಸಮಾಜಕ್ಕಾಗಿ ಅಲ್ಲ, ಇವನು ಸಮಾಜ ಕಂಟಕ ಅನ್ನೋದನ್ನು SIT ಮತ್ತೆ ಗವರ್ಮೆಂಟ್ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಪ್ರೂವ್ ಮಾಡ್ತಾ ಹೋಯಿತು. ದಟ್ಸ್ ಇಟ್. ಎಸ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ತಿಮರೋಡಿಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸಮೀರ್ಗೆ ಬೇಲ್ ಸಿಕ್ಕಿದೆ. ಮಟ್ಟಣ್ಣನ ಕಥೆ ಏನಾಗುತ್ತೆ ಮುಂದಕ್ಕೆ ಅನ್ನೋದನ್ನ ನೋಡೋಣ. ಎಸ್, ಫಾರ್ ಶೋರ್ ಸೌಜನ್ಯಳಿಗೆ ಮೊದಲ ಹಂತದ ನ್ಯಾಯ ಸಿಕ್ಕಿದೆ, ಮೊದಲ ಜಯ. ಆಫ್ಟರ್ 12 to 13 years, 12-13 ವರ್ಷಗಳ ನಂತರ ಸೌಜನ್ಯಳಿಗೆ ಸಿಕ್ಕಂತ ಮೊದಲ ಜಯ ಇದು ಅಂತ ಹೇಳ್ತಾ, ಇಲ್ಲಿಗೆ ನಮ್ಮ ಧರ್ಮದ ಒಂದು ಹೋರಾಟ ಅಥವಾ ಧರ್ಮದ ಪರವಾಗಿ ಒಂದು ಹೋರಾಟ ನಿಲ್ಲೋದಿಲ್ಲ. ತಿಮರೋಡಿ ಅರೆಸ್ಟ್ ಆಗೋಯ್ತು, ಇನ್ನೇನಪ್ಪ ಇವ್ರ ಎಪಿಸೋಡ್ಗಳು ಮುಗ್ದೋಯ್ತಾ ಅಂತ ಅಂದ್ಕೊಳ್ಬೇಡಿ. ಪ್ರತಿದಿನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಈ ಒಂದು ಪ್ರಕರಣದ ಸಂಬಂಧ ನೀಡ್ತಾ ಹೋಗ್ತಾರೆ.